ಈಸ್ ಎ ಡೇ ಆಫ್ ರಿಜಾಯ್ಸಿಂಗ್. ತುಂಬ ಸಂತೋಷವಾಗಿರೋಂಥ ದಿನ. ಫಸ್ಟ್ ನಾನೇನು ಅಂದ್ಕೊಂಡೆ, ಸುರುಳಿಗಳ ಬಗ್ಗೆ ಮಾತಾಡೋಣ ಅಂತ, ಆಮೇಲೆ ಮುದ್ರೆಗಳ ಬಗ್ಗೆ ಮಾತಾಡೋಣ ಅಂದೆ, ಆಮೇಲಿಂದ ಕುದುರೆಗಳ ಬಗ್ಗೆ ಮಾತಾಡೋಣ. ಯಾಕೆ ಬಿಳಿ ಕುದುರೆ ಕೆಂಪಾಯಿತು, ಕೆಂಪು ಯಾಕೆ ಕಪ್ಪಾಯಿತು, ಕಪ್ಪು ಯಾಕೆ ಬೂದಿ ಬಣ್ಣ ಆಯಿತು, ಆಮೇಲೆ ಮುಂದಕ್ಕೆ ಯಾಕೆ ಆ ಕುದುರೆ ಸತ್ತೋಯ್ತು, ಏನಾಯಿತು ಡಾಕ್ಟ್ರಿನ್ಸ್ಗೆ, ವಾಟ್ ರಿಯಲಿ ವೆಂಟ್ ರಾಂಗ್ ಫಾರ್ ದ ಪ್ಯೂರೆಸ್ಟ್ ಡಾಕ್ಟ್ರಿನ್ ದಟ್ ಜೀಸಸ್ ಬ್ರಾಟ್ ಇನ್ ಟು ದಿಸ್ ವರ್ಲ್ಡ್ ರೈಡಿಂಗ್ ಆನ್ ಎ ವೈಟ್ ಹಾರ್ಸ್. ಕೈನಲ್ಲಿ ಬರೀ ಬಿಲ್ಲಿದೆ, ಆದರೆ ಬಾಣ ಇಲ್ಲ. ಕಾಂಕರ್ ಅಂತಾರೆ. ಬಾಣ ಇಲ್ದಿರ ಹೇಗೆ ಕಾಂಕರ್ ದ ವರ್ಲ್ಡ್ ವಿತ್ ಯೋರ್ ಗಾಸ್ಪಲ್. ಯಾಕದು ಕೆಂಪಾಗೋಯ್ತು? ಯಾಕೆ ತಕಡಿ ಹಿಡಿಯಂತ ಕಾಲುಗಳ ಮುಂದಕ್ಕೆ ಬಂತು? ಡಾರ್ಕ್ ಡೇಸ್. ತಕಡಿನಲ್ಲಿ ಹಾಕ್ತಾನೆ, ತೂಕ ಮಾಡ್ತಾನೆ, ಗೋಧಿ ಬೆಲೆ ಒಂದಿದೆ, ಬಾರ್ಲಿ ಬೆಲೆ ಇನ್ನೊಂದಿದೆ. ಈ ಮಾತಾಡಬೇಕು ಅಂದ್ಕೊಂಡು ನಾನು ಬಂದೆ. ಆಮೇಲೆ ನನಗೆ ಅನ್ನಿಸ್ತು, ದಿಸ್ ಇಸ್ ನಾಟ್ ದಿ ಅಕೇಶನ್ ಫಾರ್ ದಟ್ ಟಾಕ್. ದಿಸ್ ಇಸ್ ದಿ ಅಕೇಶನ್ ಟು ಥ್ಯಾಂಕ್ ಗಾಡ್ ನಮಗೆಲ್ಲ ಮಾಡಿದ್ದು ಒಳ್ಳೆಯದು. ಹಾಗಾದರೆ ವೈ ವಾಸ್ ಜೀಸಸ್ ಕ್ರೈಸ್ಟ್? ಜೀಸಸ್ ಅಂದ್ರೇನೆ ರಕ್ಷಕರು, ಲೋಕರಕ್ಷಕರು, ಲೋಕದ ಪಾಪ ನಿವಾರಣೆ ಮಾಡುವಂಥ ಯಜ್ಞದ ಕುರಿ. ಸಮಸ್ತ ಲೋಕದ ಪಾಪಗಳನ್ನು ಕ್ಷಮಿಸ್ತಾರೆ, ದೇವ್ರ ರಾಜ್ಯ ದಯಪಾಲಿಸ್ತಾರೆ ಅನ್ನೋ ಅರ್ಥ ಬರುತ್ತೆ. ಅಭಿಷೇಕ ಯಾತಕ್ಕೆ ಹೊಂದರು ಅಂದರೆ, ಫಸ್ಟು ನೋಡಿ, ತಂದೆಯ ದೇವರು 2 ಸಾಧನೆ ಮಾಡಿದ್ದಾರೆ. ಒಂದು, ಪಾಪಿಗಳನ್ನ ಪ್ರೀತಿಸಿದ್ದಾರೆ. ಇಟ್ ಈಸ್ ಇಂಪಾಸಿಬಲ್ ಫಾರ್ ಎ ಮ್ಯಾನ್ ಟು ಲವ್ ಎ ಸಿನ್ನರ್. ಇವಾಗ ನನ್ನ ಅಪ್ಲಿಕೇಶನ್ ಫಾರ್ಮಲ್ಲಿ ನಾನು ಭಾಳ ದೊಡ್ಡ ಪಾಪಿ ಸರ್, ನಾನು ಈ ಥರ ಪಾಪಗಳು ಮಾಡಿದ್ದೀನಿ, ನಂಗೆ ಜಾಬ್ ಕೊಡಿ ಅಂದರೆ ಕೊಡ್ತಾರ? ಇಲ್ಲ ಅಲ್ವೇ? ಸೊ ಕ್ರೈಸ್ಟ್ ಹೇಳ್ತಾರೆ, ನಾನು ಬಂದಿರೋದು ಪಾಪಿಗಳಿಗೆ. ಯಾಕೆ ಅಂದರೆ ಕಾಯಿಲೆ ಬಿದ್ದಿರೋರಿಗೆ ವೈದ್ಯನ್ ಬೇಕು ಅಂತ. ಇಂಥ ಒಂದು ಕೆಲಸ. 2ನೇದು, ಯಾರು ಬಡವ್ರನ್ನ ಇಷ್ಟಪಡ. ನೀವು ಅಪ್ಪಿ ತಪ್ಪಿ ಮಾತಾಡಬೇಕಾದ್ರೆ ಭಾಳ ಜನ ಟೆಸ್ಟ್ ಮನಿ, ನಾನು ಭಾಳ ಬಡವಳು, ನನಗೇನು ಇಲ್ಲ, ನಾನು ಇಂಥವನು, ನಾನು ಶುರು ಮಾಡಿದ್ರಿ, ನಿಮ್ಮ ಮುಖಾನ ಯಾರು ನೋಡಲ್ಲ. ಆ ಗೋಲ್ಡ್ ಏನಪ್ಪ ನೋಡ್ತೀವಿ, ದರಿದ್ರ. ಅದನ್ನ ಮನೆಗೆ ಸೇರಿಸ್ಬಿಟ್ರಪ್ಪ, ಅದರಲ್ಲಿರೋ ದರಿದ್ರ ಎಲ್ಲಿಗೆ ಬರುತ್ತೆ? ನಮ್ಮ ಮನೆಗೆ ಬರುತ್ತೆ. ಅದಕ್ಕೇನೆ ತುಂಬ ಜನ ಬರೀ ಕೋಟಿಗಟ್ಟಲೆ ಮಾತಾಡ್ತಾರೆ. ಯಾಕೆಂದ್ರೆ ಒಂದು ಕೋಟಿ ಅಂದಿದ್ದೇನೆ ಇನ್ನೊಬ್ಬ ಚೀಪ್ ಆಗಿಬಿಡ್ತಾನೆ, ಅವನಿಗೆ ಜವಾನ್ ಆಗಿಬಿಡ್ತಾನೆ. ಆದರೆ ನಮ್ಗೆ ಯಾವ ವೀಕ್ನೆಸ್ ಇಲ್ಲ. ಬಟ್ ಓನ್ಲಿ ಗಾಡ್ ಬಡವ್ರನ್ನ ಇಷ್ಟಪಡ್ತಾರೆ, ಪಾಪಿನ ಇಷ್ಟಪಡ್ತಾರೆ ಆನ್ ಒನ್ ಹ್ಯಾಂಡ್, ಬಡವ್ರನ್ನ ಪ್ರೀತಿ ಮಾಡ್ತಾರೆ ಆನ್ ದಿ ಅದರ್ ಹ್ಯಾಂಡ್. ಅದಕ್ಕೆ ಹೇಳ್ತಾರೆ, ಯಾತಕ್ಕೆ ನಾವು ಇಷ್ಟೊಂದು ಥ್ಯಾಂಕ್ಫುಲ್ ಆಗಿದ್ದೀವಿ ಜೀಸಸ್ಗೆ ಅಂದರೆ, ಬಡವರಿಗೆ ಶುಭ ವರ್ತಮಾನ ಸಲ್ಲಿಸೋದಕ್ಕೆ ಯೇಸು ಕ್ರಿಸ್ತನು ಅಭಿಷೇಕ ಹೊಂದಿದ್ರು. ಫಾರ್ ದ ಪುವರ್. ಸೊ ಇಫ್ ಐ ಟರ್ನ್ ಬ್ಯಾಕ್ ಆ್ಯಂಡ್ ಸಿ ವಾಟ್ ವಾಸ್ ಮೈ ಲೈಫ್, ಐ ಸ್ಟಾರ್ಟೆಡ್ ಮೈ ಲೈಫ್ ಇನ್ ಪಾವರ್ಟಿ. ನನ್ನ ಲೈಫ್ನ ಹಿಂದೆ ನಾನು ತಿರುಗಿ ನೋಡಿದ್ರೆ, ನನ್ನ ಲೈಫ್ನ ನಾನು ಬಡತನದಲ್ಲೇ ಶುರು ಮಾಡಿದೆ. ಸೊ ನನ್ನಂಥವ್ರಿಗೆ ಶುಭ ವರ್ತಮಾನವನ್ನು ತಿಳಿಸೋದಕ್ಕೆ ಪೂಜ್ಯಿತನು, ಪವಿತ್ರನು, ರಾಜಾದಿರಾಜನು, ಕರ್ತಾದಿಕರ್ತನು, ಮುಕುಟಗಳನ್ನು ಹೊಂದಿರಂಥ ಯೇಸು ಕ್ರಿಸ್ತನು ದಾಸನ ರೂಪ ಧರಿಸ್ಕೊಂಡು ಅಭಿಷೇಕ ಪಡ್ಕೊಂಡು, ಟು ಟೆಲ್ ದ ಗುಡ್ ಥಿಂಗ್ಸ್ ಫಾರ್ ಎ ಪೂರ್ ಮ್ಯಾನ್. ಹೇಗಿದೆ ಅಂದರೆ ಲೈಫು ನಮಗೆ ಗೊತ್ತಾಗ್ತಿಲ್ಲ. ಯಾಕೆ ಅಂದರೆ ನಮ್ಮನ್ನು ದೇವರು ತುಂಬ ಚೆನ್ನಾಗಿ ನಡೆಸ್ಬಿಟ್ಟಿದ್ದಾರೆ. ಅವ್ರ ಹಸ್ತದಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ, ಅವ್ರ ಹೃದಯದಲ್ಲಿ ನಮ್ಮನ್ನು ಇಟ್ಕೊಂಡಿರೋದ್ರಿಂದ ನಮ್ಮ ಲೈಫ್ ತುಂಬ ಸ್ಮೂತಾಗಿ ಹೋಗ್ತಾ ಇದೆ. ಆದರೆ ನೀವು ಚರಿತ್ರೆ ನೋಡಿದ್ರೆ, ಟೇಕ್ ದ ಹಿಸ್ಟ್ರಿ ಆಫ್ ಬ್ಯಾಬಿಲಾನ್.
Assyria, Medo-Persia, Sumerians, Akkadians, Chaldeans, the British Empire, the Roman Empire, the present day world situation. ಎಷ್ಟು ವಾರ್ಗಳು, ಎಷ್ಟು ಡೆತ್ಗಳು, ಎಷ್ಟು ಡಿಸ್ಟ್ರಕ್ಷನ್ಸ್ ಆಗಿದೆ ಅಂದರೆ ಹೃದಯಗಳು ಒಡೆದೋಗ್ಬಿಟ್ಟಿದೆ. ಹಾರ್ಟ್ಸ್ ಆರ್ ಬ್ರೋಕನ್. ನಮಗದು ಗೊತ್ತಾಗ್ತಿಲ್ಲ, ಯಾಕೆಂದರೆ ದೇವರು ನಮ್ಮನ್ನು ಕಾಪಾಡ್ತಿದ್ದಾರೆ. ದಟ್ ಡಸ್ ನಾಟ್ ಮೀನ್ ಎಲ್ರಿಗೂ ಕಾಪಾಡ್ತಾ ಇದ್ದಾರೆ ಇದೇ ಥರ ಅಂತ. ಟೇಕ್ ಶ್ರೀಲಂಕಾ. ಇದರಲ್ಲಿ ಶ್ರೀಲಂಕನ್ ಕೋಚ್ಗಳು ಕೂತಿದ್ದಾರೆ IPL ಅಲ್ಲಿ. ಒಬ್ಬರ ಮುಖದಲ್ಲೂ ಸಂತೋಷನೇ ಇಲ್ಲ, ಮಾಡಿಬಿಟ್ಟಿದ್ದಾರೆ. ಬಿಕಾಸ್ ಅವರ್ ಕಂಟ್ರಿ ಯಾವ ಸಿಚುವೇಶನ್ ಆಗಿದೆ. ಟೇಕ್ ಎನಿ ಪಾರ್ಟ್ ಇನ್ ಯುರೋಪ್ ಟುಡೇ, ಲ್ಯಾಟಿನ್ ಅಮೇರಿಕಾ, ಆಫ್ರಿಕಾ, ನಮ್ಮ ಓನ್ ಕಂಟ್ರಿ, the corruption that is there, the evil that is there, the criminality that is there breaks our heart. ಅದಕ್ಕೆ ಕ್ರೈಸ್ಟ್ ಹೇಳ್ತಾರೆ, ನಾನು ಅಭಿಷೇಕ ಹೊಂದಿದ್ದು ಒಂದು ಬಡವರಿಗೆ ಶುಭ ಸಮಾಚಾರ ಅಂತ ತಿಳಿಸೋಕ್ಕೆ, ಎರಡನೇದು ಮನ ಮುರಿದವರಿಗೆ ವಾಸಿ ಮಾಡೋದಕ್ಕೆ. ಎಂಥ ಒಳ್ಳೆ ಅಭಿಷೇಕ! ಯಾರು ತಗೊಳ್ತಾರೆ? ಯಾರ ಹಾರ್ಟ್ ಮುರಿದೋದ್ರೆ ನಮಗೇನ್ರಿ ಅಂತ. ಅವನ ಹೃದಯ ಮುರಿದೋದ್ರೆ ನನಗೇನಾಗಬೇಕು? ಅವನು ಬಡವ ಆಗಿದ್ರೆ ಕಟ್ಕೊಂಡು ನನಗೇನು? ಅವನು ಪಾಪಿ ಆಗಿದ್ರೆ ನನಗೆ ಯಾತಕ್ಕೆ ಬೇಕು? ಬಟ್ ದೇವ್ರಿಗೆ ಬೇಕು. ಇಟ್ ಈಸ್ ಗಾಡ್. ಅದಕ್ಕೆ ನಾವು ಅವ್ರನ್ನ ದೇವರು, ಯಾವ್ದು ನಮ್ಮ ಕೈನಲ್ಲಿ ಸಾಧ್ಯ ಇಲ್ವೋ ಅದನ್ನು ನೆರವೇರಿಸಂಥವರು ದೇವರು. ದುಃಖಿತರನ್ನು ಸಂತೈಸಿದಕ್ಕೆ. ದುಃಖ ಅನ್ನೋದು ಹೆಂಗಿದೆ ಅಂದರೆ ಚಿಕ್ಕದ್ರಲ್ಲೇ ನಾವು ನೋಡ್ತೀವಿ. ಒಂದು ಬೆಳಿಗ್ಗೆ ಸುಮ್ಮನೆ ಹಿಂಗೆ ಇದಾಕದೆ ವೈಫೈ ಹಾಕಿ ನೋಡ್ತಾ ಇದ್ದೆ. ಒಂದು ಲೇಡಿ ಬರ್ತಾಳೆ, ಏನಮ್ಮ ಇಲ್ಲಿ ಬಂದಿದ್ಯಾ ಅಂತ. ನಾವು ಅದೇ ನಮ್ಮ ವಿಲೇಜ್ನ ಬಾಂಬ್ ಮಾಡಿಬಿಟ್ಟಿದ್ದಾರೆ ರಷ್ಯನ್ಸ್ ಅಂತ ಗೊತ್ತಾಯಿತು. ನಮ್ಮ ಅತ್ತೆ ಮಾವನ ಹುಡುಕ್ತಾ ಇದ್ದೀನಿ, ಎಲ್ಲಿದ್ದಾರೆ ಅಂತ. ಸೊ ಅತ್ತೆ ಮಾವನ ಹುಡ್ಕೊಂಡು ಬರ್ತಾಳೆ ಇವಳು. ಅವನು ಕ್ಯಾಮ್ರಾಮ್ಯಾನ್ ಹಿಂಗೆ ನೋಡ್ತಾನೆ. ಸಡನ್ನಾಗಿ ಅವಳು ನಿಂತ್ಕೊಂಡು ಕಿರ್ಚ್ತಾಳೆ. ಏನಂದರೆ ಅತ್ತೆನ ಅಲ್ಲಿ ಶೂಟ್ ಮಾಡಿ ಬಿಸಾಕಿದ್ದಾರೆ, ಮಾವವ್ರನ್ನ ಇಲ್ಲಿ ಶೂಟ್ ಮಾಡಿ ಬಿಸಾಕಿದ್ದಾರೆ. ಅವಳು ಕೇಳ್ತಾಳೆ, ಇವರು ಇಬ್ಬರು ಏನು ಮಾಡಿದ್ರು? ವಾಟ್ ಡಿಡ್ ದೇ ಡು? ಫಾರ್ಮರ್ಸ್, ರೈತರಷ್ಟೇ. ಇಂಥದ್ದು ಲಕ್ಷಾಂತರ ಜನ, ಸಾವಿರಾರು ಜನ ಬಿದ್ದಿದ್ದಾರೆ. ಅವ್ರ ಹೃದಯ ಏನಾಗಿದೆ? ದುಃಖಿತರು, ಹೃದಯ ಮುರಿದೋಗಿದೆ. ನಾನು ಅದಕ್ಕೋಸ್ಕರ ಹೊರಟಿದ್ದೀನಿ. ಕ್ರೈಸ್ಟ್, ನಾನು ಅವ್ರನ್ನ ಸ್ಯಾಟಿಸ್ಫೈ ಮಾಡ್ತೀನಿ. ಸೊ ವಿ ಆರ್ ಗ್ರೇಟ್ಫುಲ್, ವಿ ಆರ್ ಥ್ಯಾಂಕ್ಫುಲ್. ನಾವು ಮಾಡೋಕ್ಕಾಗದೇ ಇರೋದನ್ನು ಪರಮಾತ್ಮ ಮಾಡ್ತಾ ಇದ್ದಾನೆ. ಎಷ್ಟು ಜನದ ಹೃದಯ ಒಡೆದೋಗಿರುತ್ತೆ ತೋರಿಸ್ಕೊಡಲ್ಲ. ಎಷ್ಟು ಜನದ ಒಳಗಡೆ ದುಃಖ ಇರುತ್ತೆ ಹೇಳ್ಕೊಡಲ್ಲ, ಪ್ರಯೋಜನ ಇಲ್ಲ ಅಂತ. ಆದರೆ ದೇವ್ರ ಹತ್ರ ಹೇಳ್ಕೊಳ್ರಿ, ನಿಮ್ಗೆ ಒಳ್ಳೇದು ಮಾಡ್ತಾರೆ. ಯಾಕಂದರೆ ಅದಕ್ಕೋಸ್ಕರ ಪೂಜಿತನು ಅಭಿಷೇಕ. ದುಃಖ ಪಡುವವರಿಗೆ ಆನಂದ ತೈಲ ಅಂತ. ಎಷ್ಟು ಒಳ್ಳೆಯ ಲ್ಯಾಂಗ್ವೇಜ್. ಆಯಿಲ್ ಆಫ್ ಜಾಯ್ ಫಾರ್ ಮೌರ್ನಿಂಗ್. ಕುಂದಿದ ಮನಸ್ಸಿಗೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರ ವಸ್ತ್ರ. ನೀತಿ ವೃಕ್ಷಗಳು ಅಂತ ಟೈಟಲ್ ಕೊಡ್ತಾರೆ. ಹಿ ಈಸ್ ಗಿವಿಂಗ್ ದೆಮ್ ಎ ಗಾರ್ಮೆಂಟ್ ಆಫ್ ಪ್ರೇಸ್. ಎಲ್ಲ ಎಷ್ಟು ಆಪೋಸಿಟ್ ಮಾಡ್ತಾರೆ. ಬೂದಿಗೆ ಬದಲು ಶಿರೋಭೂಷಣ. ಇದೆಲ್ಲ ಮಾಡೋದಕ್ಕೆ ಪೂಜಿತನಾದ ಯೇಸು ಕ್ರಿಸ್ತನ್ ಬಂದರು.
ಕೊನೆಯಲ್ಲಿ ಇಂಥವ್ರಿಗೆಲ್ಲ ಏನು ಮಾಡ್ತಾರಂತೆ, ಈ ಬಡವರಿಗೆ, ದುಃಖಿತರಿಗೆ, ಕಷ್ಟದಲ್ಲಿರೋರಿಗೆ, ಹೃದಯ ಒಡೆದೋಗಿರೋರಿಗೆ ಅಂದರೆ ಒಂದು ಬಿರುದು ಕೊಡ್ತೀನಿ ನಾನು. ಐ ವಿಲ್ ಗಿವ್ ದೆಮ್ ಎ ಟೈಟಲ್. ವಾಟ್ ಈಸ್ ದ ಟೈಟಲ್ ಅಂದರೆ, ದೇ ಶಲ್ ಬಿ ಕಾಲ್ಡ್ ಟ್ರೀಸ್ ಆಫ್ ರೈಚಿಯಸ್ನೆಸ್, ನೀತಿಯ ವೃಕ್ಷಗಳು. ಸೊ ನೀತಿಯ ವೃಕ್ಷಗಳೇ ಇಲ್ಲಿ ಕೂತಿರೋದು. ಆ್ಯಕ್ಚುಲಿ ನೋಡೋಕೆ ಹೋದರೆ ಬೈಬಲ್ನಲ್ಲಿ ಮನುಷ್ಯ ಯಾರಪ್ಪ ಅಂತ ನೋಡಿದ್ರೆ ಒಂದು ಕನಸು ಅಂತಾರೆ. ವಾಟ್ ಈಸ್ ದ ಲೈಫ್ ಆಫ್ ಎ ಮ್ಯಾನ್? ಇಟ್ಸ್ ಓನ್ಲಿ ಎ ಡ್ರೀಮ್. 4 ದಿವಸದಿಂದ ಏನಾಗಿತ್ತು ನಿಮಗೆ ಸ್ವಲ್ಪ ಯೋಚನೆ ಮಾಡಿ. ಯು ಆಲ್ರೆಡಿ ಫರ್ಗಾಟ. ಎಷ್ಟು ಜನ ಪ್ರೈಮ್ ಮಿನಿಸ್ಟರ್ಸ್ ಇಂಡಿಯಾನ ರೂಲ್ ಮಾಡಿದ್ರು? ಒಂದು 8 ಜನದ ಹೆಸರು ಹೇಳ್ತೀರಾ? ಇಲ್ಲ. ದೇ ಆರ್ ಆಲ್ರೆಡಿ ಫರ್ಗಾಟನ್. ದೇ ಆರ್ ಓನ್ಲಿ into the great trees of Lebanon, ದೇವದಾರ ವೃಕ್ಷಗಳಾಗುತ್ತೆ. ಸೊ ವಿ ಆರ್ ಗ್ರೇಟ್ಫುಲ್, ವಿ ಆರ್ ಥ್ಯಾಂಕ್ಫುಲ್. 3 ಕಾಸಿನ ಮಣ್ಣಾಗಿರೋ ನನ್ನ ಪರಮಾತ್ಮ ತನ್ನ ಸುಂದರವಾಗಿರೋಂಥ ಅಂಗಳಗಳಲ್ಲಿ ಎಣ್ಣೆ ಮರಿ ಸಸಿಗಳಾಗಿ ನನ್ನ ನೆಟ್ಟಿದ್ದಾರೆ. ಸುರಕ್ಷಿತವಾಗಿ ಬೆಳಿತೀವಿ, ಒಳ್ಳೆ ಫಲಗಳನ್ನ ಕೊಡ್ತೀವಿ. ಸೊ ವಿ ಆರ್ ವೆರಿ ಗ್ರೇಟ್ಫುಲ್, thankful to Jehovah, Jesus, for such a fantastic. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೆ ಬನ್ನಿ, ಕೀರ್ತನೆಗಳಿಂದ ಆತನ ಅಂಗಳಗಳಿಗೆ ಬಂದು ಆತನ ಮಹತ್ವಗಳನ್ನ ನೀವು ವಿವರಿಸಿರಿ. ಇದೆಲ್ಲ ಅದನ್ನು ಇವತ್ತು ಮಂಗಳೂರು ಸಭೆಯಲ್ಲಿ ಮಾಡ್ತಾ ಇದ್ದೀರಾ. ಪ್ರೀತಮ್ ಮತ್ತು ರಶ್ಮಿ, ಆ ಮುದ್ದಾಗಿರೋ ಮಕ್ಕಳು, ಇಂಥ ಒಳ್ಳೆ ಪ್ರೀತಿಯ ಸಭೆ, ಈ ಪರಿಶುದ್ಧವಾಗಿರೋ ಆಜ್ಞೆಗಳನ್ನ ತಂದೆ ಆ ದೇವ್ರು ನಮಗೆ ಒಂದು ಮಾತನ್ನ ಹೇಳ್ತಾರೆ, ಯಾವಾಗಲೂ ಸಂತೋಷ ಪಡ್ರಿ, ಯಾವತ್ತೂ ಆನಂದವಾಗಿರಿ ಅಂತ ಹೇಳ್ತಾರೆ. ಯಾಕೆ? ಒಂದು ಸ್ಪಿರಿಚುವಲಿ ಎಸ್, ಇನ್ನೊಂದು ಬೈ ಚಾನ್ಸ್ ನಾನು ಕುರುಡಾಗಿದೆ, ನಾನೇನು ಮಾತಾಡೋಕ್ಕಾಗದು. ನಾನಾಗಲೇ ಸಮಾಧಿನಲ್ಲಿದ್ದೀನಿ, ಆಗಲೇ ಕಾಫಿನಲ್ಲಿದ್ದೀನಿ, ಆಗಲೇ ಗ್ರೇ ಒಳಗಡೆ ಇದ್ದೀನಿ. ಬೈ ಚಾನ್ಸ್ ನನಗೆ ನಡೆಯೋಕ್ಕೆ ಆಗ್ತಾ ಇರಲಿಲ್ಲ, ಏನು ಸಾಧನೆ ಮಾಡೋಕ್ಕಾಗಲ್ಲ. ಸೊ ಕರ್ತನಲ್ಲಿ ಪ್ರಿಯರೇ, ವಿ ಹ್ಯಾವ್ ಟು ರಿಜಾಯ್ಸ್ ಇನ್ ದ ಲಾರ್ಡ್ ಬಿಕಾಸ್ ಹೀ ಈಸ್ ಅಲೋಡ್ ಅಸ್ ಟು ಹ್ಯಾವ್ ಎ ಗುಡ್ ಮೈಂಡ್ ಆ್ಯಂಡ್ ಎ ಗುಡ್ ಬಾಡಿ. ಇದಕ್ಕೆ ನಾವು ಬೈಬಲ್ನಲ್ಲಿ ಈ ರಿಜಾಯ್ಸ್, ಹ್ಯಾಪಿನೆಸ್, ಗ್ಲ್ಯಾಡ್ನೆಸ್, ಇದಕ್ಕೆ ಕನ್ನಡದಲ್ಲಿ ಹರ್ಷಿಸ್ರಿ, ಸಂತೋಷಿಸ್ರಿ, ಉಲ್ಲಾಸ ಪಡ್ರಿ, ಆನಂದವಾಗಿರಿ, ಪರಮ ಆನಂದವಾಗಿರಿ, ಹೆಚ್ಚಳ ಪಡ್ರಿ, ಉತ್ಸಾಹ ಧ್ವನಿ ಮಾಡ್ರಿ, ಸಂಭ್ರಮ ಪಡ್ರಿ, ಕೊಂಡಾಡಿರಿ, ಕೃತಜ್ಞತಾ ಸ್ತುತಿಗಳು ಮಾಡ್ರಿ ಅಂತ ವರ್ಡ್ಸ್ ಬರುತ್ತೆ. ಇದು ಬೈಬಲ್ ಸ್ಟೂಡೆಂಟ್ಸಲ್ಲಿ ನಾನು ನೋಡಿರೋದು. ಆವಾಗ ಚಿಕ್ಕ ಮಗು ನಾನು ಬೈಬಲ್ ಸ್ಟೂಡೆಂಟ್ಸ್ ಆಗಿದ್ದಾಗ ನಮಗೆ ಹಾಲ್ ತಗೊಳ್ಳೋ ಶಕ್ತಿ ಇಲ್ಲ, ಪ್ರೇಯರ್ ಹಾಲೆಲ್ಲ ಬಾಡಿಗೆಗೆ ತಗೊಳ್ಳೋ ಶಕ್ತಿ ಇಲ್ಲ. ಸೊ ಏನು ಮಾಡೋದು, ಇವಾಗ ಕೊಯಂಬತ್ತೂರಿಗೆ ಹೋಗಿ ಅಲ್ಲಿರೋ ಬ್ರದರ್ಸು ಮಾರ್ಕೆಟ್ಗೆ ಹೋಗೋದು. ಮಾರ್ಕೆಟ್ಗೆ ಹೋಗ್ಬಿಟ್ಟು, ಸಂಡೇ ಸಾರ್ ನೀವು ಮಾರ್ಕೆಟ್ ಕ್ಲೋಸ್ ಆಗಿರುತ್ತಲ್ವಾ? ಹಾಂ, ಮಂಡಿ ನಮ್ಮದು ಕ್ಲೋಸ್ ಆಗಿರುತ್ತಪ್ಪ. ಆ ಮಂಡಿನಲ್ಲಿ ಸ್ವಲ್ಪ ಜಾಗ ಕೊಟ್ಟರೆ ನಾವು ಅದನ್ನು ಕ್ಲೀನ್ ಮಾಡಿಕೊಂಡು ಅಲ್ಲಿ ಒಂದು ಕನ್ವೆನ್ಷನ್ ಮಾಡ್ತೀವಿ. எப்படிப்பா பண்ணுறீங்க, அங்கே மண்ணு தான் நிறைய இருக்குது ಅಂತಾರೆ ಅವರು. ನೀವು ಹೆಂಗಪ್ಪ ಮೀಟಿಂಗ್ ಮಾಡ್ತೀರ, ಅಲ್ಲಿ ಬರೀ ಮಣ್ಣಿದೆ ಜಾಸ್ತಿ. ಇಲ್ಲ ಸರ್, ನಾங்கள் ಕ್ಲೀನ್ பண்ணிக்கிறோம், ಕಷ್ಟத்தில் ಕ್ಲೀನ್ பண்ணிக்கிறோம் ಸಾರ್ ಅಂದ್ಬಿಟ್ಟು ಪಾಪ ಎಲ್ಡರ್ಸು ರಾತ್ರಿ ಎಲ್ಲ ಸಂಖ್ಯೆ ತೊಗೊಂಡು ಕ್ಲೀನ್ ಮಾಡಿ ಯಾರ್ಯಾರ ಮನೆಯಿಂದನೋ ಒಂದೊಂದು ಚಿಕ್ಕ ಚಿಕ್ಕ ಚಾಪೆ ತೊಗೊಂಬಂದಾಗ ಆವಾಗ ಇಡ್ಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ எல்டர்ஸ் எல்லாம் சாப்பிடுப்பா, குழந்தை இருக்குதுமா,
கூப்பிட்டுட்டு போமா சிஸ்டர் போயிட்டு சாப்பிடுங்கೋ ಅರಿಯ ಸಾಪಿಡುಂಗೋ ಅನ್ನೋದು. ಕೊನೆಯಲ್ಲಿ ಇಡ್ಲಿ ಆಗೋಗಿರುತ್ತೆ, ತರ್ಸಕ್ಕೆ ದುಡ್ಡಿಲ್ಲ. ಎಲ್ಡರ್ಸ್ ಎಲ್ಲ ಇವತ್ತು ಫಾಸ್ಟಿಂಗ್ ಪ್ರೇಯರ್ ಮಾಡ್ಕೊಂಬಿಡೋಣ, ಪರವಾಗಿಲ್ಲ. ಬಟ್ ದೇ ವರ್ ವೆರಿ ಹ್ಯಾಪಿ. ಎಷ್ಟು ಸಂತೋಷ ಪಡೋರು. ಮಧ್ಯಾಹ್ನ ಊಟಕ್ಕೆ ಒಬ್ಬೊಬ್ಬರು ಒಂದೊಂದು ಕಾಂಟ್ರಿಬ್ಯೂಷನಲ್ಲಿ ಒಂದಷ್ಟು ಬೇಳೆ ಸಿಕ್ಬಿಡೋದು ಸಾರು ಮಾಡೋಕ್ಕೆ. ತರಕಾರಿ ಕೊಂಡ್ಕೊಳ್ಳೋಕ್ಕಾಗ್ತಿರಲಿಲ್ಲ. ಬೇಲಿಗಳಲ್ಲಿ ಒಂದು ಥರ ಕಾಯಿ ಬಿಡೋದು, ಸಣ್ಣ ಸಣ್ಣಗೆ ಗೊಂಚಲು ಕಾಯಿಗಳು. ಅದನ್ನು ತಗೊಂಡು ಬಂದು ಸಿಸ್ಟರ್ಸ್ ಕುಯ್ದುಬಿಟ್ಟು ಆ ಬೀಜನೆಲ್ಲ ತೆಗೆದು ಆ ಕಾಯಿನ ಹಾಕಿ ಸಾರು ಮಾಡೋದು. ಅದನ್ನು ಸಂತೋಷವಾಗಿ ಊಟ ಮಾಡಿ, ಎವಳೋ ಅಳಗ ಜೀಸಸ್ ಕನ್ವೆನ್ಷನ್ பண்ணிட்டாರಪ್ಪ, ಏನು ಚೆನ್ನಾಗಿ ಕನ್ವೆನ್ಷನ್ ಮಾಡಿಬಿಟ್ರಪ್ಪ ಜೀಸಸ್. ತಿನ್ನಕ್ಕಿಲ್ಲ, ಕಾಫಿ ಇಲ್ಲ, ಕುಡಿಯೋಕ್ಕೆ. ನಾನು ಸಿಕ್ಕಾಪಟ್ಟೆ ತಿನ್ನಬೇಕು, ಚಿಕ್ಕವನು ನಾನು. ಸೊ ನನಗೆ ಮಾತ್ರ ಪಾಪ ಒಂದು ಬನ್ನು, ಒಂದು ಬಾಳೆಹಣ್ಣು, ಒಂದು ಟೀ ಶಾಪಲ್ಲಿ ಕೊಡಿಸೋರು. ಈ ಥರ ಒಂದು ಬಡತನದಲ್ಲಿ ಸಂತೋಷ ನೋಡಿದ್ರು, ಶ್ರೀಮಂತನ ನೋಡಿದ್ರು. ಯಾಕೆಂದರೆ ದೇವರು ಆ ಹಾರ್ಟ್ನ ಆ ಥರ ಚೇಂಜ್ ಮಾಡಿದ್ರು. ಸೊ ದೇ ಕುಡ್ ಸಿ ಲಾಟ್ ಆಫ್ ಹ್ಯಾಪಿನೆಸ್ in poverty. They could see fasting when they had no food. ಇವತ್ತು ಕನ್ವೆನ್ಷನ್ ಹಿಂಗಿದೆ, ಬಿಕಾಸ್ ಅವ್ರು ಭುಜದ ಮೇಲೆ ನಾವು ನಿಂತಿದ್ವಿ. ದೋಸ್ ಗುಡ್ ಪೀಪಲ್. ಎಷ್ಟು ಪ್ರಾರ್ಥನೆ ಮಾಡಿರ್ತಾರೆ. ಒಂದು ಸಾರಿ ಏನಪ್ಪ ಕಡುಗಳನ್ನು ಕುಡ್ಕಲಿಯ ரொம்ப ಬೇಜಾರಪ್ಪ ಎಲ್ಲ ಕೊಡ್ತಿರ್ತೀರಂಗ ಸರ್, ಎದು ಕುಡುಕಲೆ ಏನು ಕೊಟ್ಟಿಲ್ಲ ಅಂತ ಎಲ್ಲ ಕೊಟ್ಟಿದ್ದಾರೆ. ಸೊ ರಿಚಾಯ್ಸ್, ಬಿ ಹ್ಯಾಪಿ. ಯಾವತ್ತೂ ಸಂತೋಷವಾಗಿರಿ, ಕೃತಜ್ಞತಾ ಸ್ತುತಿ ಮಾಡಿರಿ, ಇದು ಒಳ್ಳೆಯದು. ಹಾಗಾದರೆ ನಿಜವಾಗ್ಲೂ ಕೃತಜ್ಞತಾ ಸ್ತುತಿ ಯಾರು ಮಾಡ್ತಾರೆ? ಹೂ ಈಸ್ ಗ್ರೇಟ್ಫುಲ್? 10 ಜನ ಕುಷ್ಠರೋಗಿಗಳನ್ನ ಯೇಸು ಸ್ವಾಮಿ ವಾಸಿ ಮಾಡ್ತಾರೆ, ಒಬ್ಬನೇ ಬರ್ತಾರೆ. ಹಾಗಾದರೆ ಕೃತಜ್ಞತಾ ಸ್ತುತಿ ಮಾಡೋರು ಯಾರು? ನೀತಿವಂತರು ಅಂತ ಬೈಬಲ್ನಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳ್ತಾರೆ. ಏನಂತ? ಶ್ಯೂರ್ಲಿ ದ ರೈಚಿಯಸ್ ಶಲ್ ಗಿವ್ ಥ್ಯಾಂಕ್ಸ್ ಅಂಡ್ ಟು ದೈ ನೇಮ್. ಅದನ್ನು ನಾವು 140ನೇ ಕೀರ್ತನೆ 13ನೇ ವಚನದಲ್ಲಿ ನೋಡ್ತೀವಿ. 140:13. ನಿಶ್ಚಯವಾಗಿ ನೀತಿವಂತರು ನಿನ್ನ ಹೆಸರನ್ನು ಕೊಂಡಾಡುವರು, ಯಥಾರ್ಥರು ನಿನ್ನ ಸನ್ನಿಧಿಯಲ್ಲಿ ಕಂಡುಕೊಳ್ಳುವರು. ಓನ್ಲಿ ದ ರೈಚಿಯಸ್ ಕ್ಯಾನ್ ಥ್ಯಾಂಕ್ ಗಾಡ್. ಐಸಾಯ 61:1-3. ಐಸಾಯ 61:1-3. ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಅದೆ, ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಮನಮುರಿದವರನ್ನು ಕಟ್ಟಿ ವಾಸಿಸುವುದಕ್ಕೂ, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು, ಬಂದಿಗಳಿಗೆ ಕದ ತೆರೆಯುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ ಯೆಹೋವನು ನೇಮಿಸಿರುವ ಶುಭ ವರ್ಷ, ನಮ್ಮ ದೇವರು ಹುಯ್ಯು ತೀರಿಸುವ ದಿನ. ಸಾಕು ಮಕ್ಕಳೇ. ಕೀರ್ತನೆ 33:1 ರಿಜಾಯ್ಸ್ ಇನ್ ದ ಲಾರ್ಡ್ ಓ ಈ ರೈಚಿಯಸ್ ಅಂತಾರೆ. ನೀತಿವಂತರೇ ಯೆಹೋವ ದೇವರಲ್ಲಿ ಸಂತೋಷ ಪಡಕ್ಕೆ ಸಾಧ್ಯ. ಸಾಮ್ಸ್ 33:1. ನೀತಿವಂತರೇ ಯೆಹೋವನ ವಿಷಯದಲ್ಲಿ ಉಲ್ಲಾಸ. ನೀತಿವಂತರು ಮಾತ್ರ ಯೆಹೋವನಲ್ಲಿ ಉಲ್ಲಾಸ. ಬೇರೆಯವರೆಲ್ಲ ದೇವರು ಅಂದರೆ ಅಷ್ಟೊಂದು ಸಂತೋಷ ಬರೋದಿಲ್ಲ. ಆದರೆ ಎಲ್ಲರಿಗೂ ಒಂದು ಅಂದರೆ ಮಾತ್ರ ಸಂತೋಷ ಬರುತ್ತೆ. ಅದು ಇವತ್ತು ಯೂನಿವರ್ಸಲ್ ರಿಲಿಜನ್, ಯೂನಿವರ್ಸಲ್ ಲ್ಯಾಂಗ್ವೇಜ್,
ಯೂನಿವರ್ಸಲ್ ಲವಬಲ್ ಥಿಂಗ್ ಅದು ಯಾವುದು ಅಂದರೆ ದುಡ್ಡು. ಹಣ ಅಂದರೆ ಮಾತ್ರ ಹೆಣನು ಏನು ಮಾಡುತ್ತೆ? ಬಾಯಿ ಬಿಡುತ್ತೆ. ನೀತಿವಂತರು ಮಾತ್ರ ಯೆಹೋವನಲ್ಲಿ ಏನು ಮಾಡ್ತಾರೆ? ಸಂತೋಷ. ಹಾಗಾದರೆ ದ ವಾಯ್ಸ್ ಆಫ್ ರಿಜಾಯ್ಸಿಂಗ್ ಆ್ಯಂಡ್ ದ ವಾಯ್ಸ್ ಆಫ್ ಸ್ಯಾಲ್ವೇಷನ್ ಡ್ವೆಲ್ಸ್ ಇನ್ ದಿ ಟ್ಯಾಬರ್ನ್ಯಾಕಲ್ ಆಫ್ ಹೂಮ್. ಯಾರ ಗುಡಾರದಲ್ಲಿ ಸಂತೋಷ ಮತ್ತು ರಕ್ಷಣೆ ಎಂಬುದಿರುತ್ತೆ ಅಂತ ನೋಡಿದ್ರೆ ಇನ್ ದ ಟ್ಯಾಬರ್ನ್ಯಾಕಲ್ ಆಫ್ ದ ರೈಚಿಯಸ್. 118ನೇ ಕೀರ್ತನೆ 15ನೇ ವರ್ಷ, 118:15. ಉತ್ಸಾಹ ಧ್ವನಿಯು ಜಯಘೋಷವು ನೀತಿವಂತರ ಗುಡಾರಗಳಲ್ಲಿ. ಎಷ್ಟಿದೆ, ಎಷ್ಟು ಕ್ಲಿಯರ್ ಆಗಿದೆ. ಸೊ ಎಲ್ಲಿದೆಯಪ್ಪ ಸಂತೋಷ, ಎಲ್ಲಿದೆಯಪ್ಪ ರಕ್ಷಣೆ ಅಂದರೆ ಯಾರ ಗುಡಾರದಲ್ಲಿದೆ? ನೀತಿವಂತರ ಗುಡಾರದಲ್ಲಿ. ನೀತಿವಂತರಿಗೆ ಯೆಹೋವ ದೇವ್ರನ್ನ ನಂಬೋದು, ಯೇಸು ಕ್ರಿಸ್ತನ ನಮ್ಮಂಥ ಭಕ್ತರು ಅವ್ರು ಎಷ್ಟೇ ಬಡವರಾಗಲಿ ದೇ ಆರ್ ಬ್ಲೆಸ್ಡ್, ಎಷ್ಟೇ ಶ್ರೀಮಂತರಾಗಲಿ ದೇ ಆರ್ ಬ್ಲೆಸ್ಡ್. ಅಂಥವ್ರಿಗೆ ನೀತಿವಂತರಿಗೋಸ್ಕರ ಪ್ರಕಾಶವು, ಯಥಾರ್ಥ ಹೃದಯವುಳ್ಳವರಿಗೆ ಸಂತೋಷವು ಬಿತ್ತಲ್ಪಟ್ಟಿದೆ ಅಂತ. ಅಂದರೆ ಲೈಟ್ ಈಸ್ ಸೋನ್ ಫಾರ್ ದ ರೈಚಿಯಸ್ ಆ್ಯಂಡ್ ಗ್ಲಾಡ್ನೆಸ್ ಫಾರ್ ದಿ ಅಪ್ರೈಟ್ ಇನ್ ಹಾರ್ಟ್. ರಿಜಾಯ್ಸ್ ಇನ್ ದ ಲಾರ್ಡ್, ಈ ರೈಚಿಯಸ್, ಆ್ಯಂಡ್ ಗಿವ್ ಥ್ಯಾಂಕ್ಸ್ ಆಸ್ ದ ರಿಮೆಂಬರೆನ್ಸ್ ಆಫ್ ಹಿಸ್ ಹೋಲಿ ನೇಮ್. ಕೀರ್ತನೆ 97, 11, 12. ನೀತಿವಂತರಿಗೋಸ್ಕರ ಪ್ರಕಾಶವು ಯಥಾರ್ಥ ಹೃದಯವುಳ್ಳವರಿಗೆ ಸಂತೋಷವು ಬಿತ್ತಲ್ಪಟ್ಟಿದೆ. ನೀವು ನಂಬ್ತೀರೋ ಇಲ್ಲೋ, ಸೆಕೆಂಡ್ ವರ್ಲ್ಡ್ ವಾರಲ್ಲಿ ವರ್ಲ್ಡ್ ಎಂಡ್ ಆಗುತ್ತಾ ಇಲ್ವೋ? ಕ್ವಶ್ಚನ್. ಟ್ರಿಚ್ನಾಪಳ್ಳಿನಲ್ಲಿ ಗಿಲ್ಬರ್ಟ್ ಇದ್ದರು, ಬಾರ್ನಬಸ್ ಇದ್ದರು, ಸಭೆ ಬಂದರು, ನೀವು ಎಲ್ಡರ್ಸು. ವರ್ಲ್ಡ್ ಎಂಡ್ ಆಗುತ್ತೋ ಇಲ್ವ? ಇವರಿಬ್ಬರು ಬ್ರದರ್ಸ್ ನೋಡ್ಬಿಟ್ಟು எனக்கு ஒரு மாதம் ಟೈಮ್ வேணும், நாங்கள் சொல்கிறோம், ನಮಗೊಂದು ತಿಂಗಳು ಟೈಮ್ ಕೊಡ್ರಿ, ನಾವು ಹೇಳ್ತೀವಿ ಭೂಮಿ ಅಂತ್ಯ ಆಗುತ್ತಾ ಇಲ್ವಾ. 1 ಮಂತ್ ಆಯಿತು, ಬ್ರದರ್ಸ್ ಬಂದರು, ಕನ್ಕ್ಲೂಷನ್ ವರ್ಲ್ಡು ಎಂಡ್ ಆಗಿಬಿಡುತ್ತೆ. நாங்கள் என்ன பண்ணோம்? ಎಲ್ಲ ವಿತ್ತಿಡುಂಗು ಎಲ್ಲ ಮಾರ್ಬಿಟ್ರು. ಆವಾಗ ಎಲ್ಡರ್ ಬಂದು ಪಂಪ್ ಸೆಟ್ ಫ್ಯಾಕ್ಟ್ರಿ ಇಟ್ಟಿದ್ದು, ಮಾರ್ಬಿಟ್ರು. ಮಾಡಿ ಡಿಸ್ಟ್ರಿಬ್ಯೂಟು ಮಾಡಿಬಿಟ್ರು. ಆದರೆ ಪ್ರಪಂಚ ಏನಾಗಲಿಲ್ಲ, ಎಂಡಾಗಲಿಲ್ಲ. ಒಬ್ಬ ಸಹೋದರ ಸಹೋದರಿ ಬಂದು ಎಲ್ಡರ್ಸ್ಗೆ ನೀವು ಯಾತಕ್ಕೆ ಹಿಂಗೆ ಹೇಳಿದ್ರಿ ಅಂತ ಕೇಳಲಿಲ್ಲ. ಯಾರೇ ಆಗಲಿ ಕೇಳ್ತಾರಲ್ವೇ? ಅಂಥ ದೊಡ್ಡ ಎಲ್ಡರು, ಅಷ್ಟು ದೊಡ್ಡ ಇಂಡಸ್ಟ್ರಿಯಲಿಸ್ಟು ಒಂದು ಚಿಕ್ಕದೊಂದು ಮೂಲೆಯಲ್ಲಿ ರಿವೈಂಡ್ ಮಾಡ್ತಾ, ನನಗೆ ಸುರೇಶ್ ಉನಕೇನು ವೀಡ್ ಕೂಪಿಡ್ರದಿಲ್ಲೆ, ಅವ್ರು ಗಿಲ್ಬರ್ಟ್ಗೊಂದು ಕಾರು, ಬಾರ್ನಬಸ್ಗೊಂದು ಕಾರು, ಇವರಿಬ್ಬರಿಗೂ ಯಾವಾಗಲೂ ಸೂಟ್ಗಳು ಒಂದೇ ಥರ ಎಲ್ಲ ಕೊಟ್ಟು ಟ್ರಿಚ್ನಾಪಳ್ಳಿನಲ್ಲಿ ನೋಡ್ಕೊಳ್ತಾ ಇದ್ರು. ಗೌರ್ಮೆಂಟ್ ಲ್ಯಾಂಡ್ ಯಾವುದಾದ್ರೂ ಇದ್ರೆ ಆಯಮ್ಮ ಒಂದು ಬೈದ್ರಂತೆ ಇವ್ರನ್ನ, ಇಷ್ಟು ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಆಗಿ ನಿಂಗೆ ತಲೆಯಲ್ಲಿ ಮೆದ್ಲಿಲ್ಲ. ಯಾವನೋ ಪ್ರೀಚರ್ ಬಂದಂತೆ ವರ್ಲ್ಡ್ ಎಂಡ್ ಆಗ್ತದೆ ಅನ್ನಂತೆ, ನೀನು ಹೆಂಗೆ ಮಾಡ್ತೀಯ ನೀನು? அப்படியெல்லாம் பேசாதேம்மா, அவங்க கடவுள் என்ன மைண்ட் கொடுத்தாரோ அது பேசியிருக்கிறாங்க, அவ்வளோதானே.
ஆஃப்டர் ஆல் கடவுள் கொடுத்தது கடவுள் எடுத்துட்டாரே அவ்வளோதானே. ವಾಟ್ ಗಾಡ್ ಹ್ಯಾಸ್ ಗಿವನ್ ಗಾಡ್ ಹ್ಯಾಸ್ ಟೇಕನ್. ಕೊನೆಯಲ್ಲವ್ರಿಗೆ ಹಾಳಾಗೋಗ್ಲಿ ನಿಮಗೆ, ಹೋಗಲ್ಲಿ ಸ್ಲಮ್ ಜೋಪಡಿ ಹಾಕ್ಕೊಳ್ರಿ ಅಂತ ಒಂದು ಜಾಗ ಕೊಟ್ರ ಅಯ್ಯಮ್ಮ. ನಾನು ಹೋಗಿದ್ದಾಗ ಕಾವೇರಿ ನದಿ ಜಾಸ್ತಿ ಆಗಿಬಿಟ್ಟು ಫ್ಲಡ್ ಮಾಡಿಬಿಟ್ಟು ಪಾಪ ಇವ್ರದ್ದು ಮನೆಗಳೆಲ್ಲ ಹೊಡ್ಕೊಂಡು ಹೊಟ್ಟೋಯ್ತು. ಅವಾಗ ನಾನು ಹೋಗ್ಬಿಟ್ಟು ಏನ ಸಿಸ್ಟ್ರಿ ಇಪ್ಪಡಿ ಆಯಿಡ್ಚಿ ಅಂದರೆ ಜಳಪ್ರಳತಿಲ್ಲ ಉಲಗತ್ ಪೋಯಿಡ್ಚಿ ಮಕ್ಕಳಂದೆ ಚಿನ್ನ ವಿಷಯ ತಾನೆ. ಆದರೆ ಸಂತೋಷವಾಗಿದ್ದರು, ಯಾಕೆಂದರೆ ಅವ್ರ ಮನೆಗಳಲ್ಲಿ ನೀತಿ ವಾಸ ಆಗ್ತಾ ಇತ್ತು, ರಕ್ಷಣೆ ಇತ್ತು. ಸೊ ವಿ ಥ್ಯಾಂಕ್ ಗಾಡ್. ನಮ್ಮ ಎಲ್ಡರ್ಸ್ ಹಂಗಿದ್ರು, ಅರ್ಧ ಪಂಚೆ ಉಟ್ಕೊಂಡು ಓಡಾಡೋರು. ಅಂಥ ಒಳ್ಳೆ ಸೆಬಾಸ್ಟಿಯನ್ ಬ್ರದರು ಎಲ್ಡರ್ ಅವರು, ಬ್ರದರ್ ಇವಾಗ ಏನು ಮಾಡ್ತಿದ್ದೀರಾ ನೀವು, ಎಲ್ಲ ಕಳ್ಕೊಂಬಿಟ್ಟಿದ್ದೀರಲ್ಲ ಅಂದರೆ ಒಳ್ಳೆ ಪ್ರಾಬ್ಲಮ್ ಇಲ್ಲ, ಎನ್ ಮಿಸಸ್ ನಲ್ಲ ವೇಲೆ ಪಂಡ್ರದಪ್ಪ, ಅದಕ್ಕೆಲ್ಲ ಏನು ಯೋಚನೆ ಇಲ್ಲ. ನಮ್ಮ ಮಿಸಸ್ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಏನು ಅಂದರೆ ಫುಟ್ಪಾತ್ ಮೇಲೆ ಗುಡ್ಡೆ ಇಟ್ಕೊಂಡು ಮಾರ್ತಾ ಇದ್ದಾರೆ. ಕೆಟ್ಟೋಗಿರೋ ತರಕಾರಿ ಇದಾವೆಲೆ ಕಡುಗಳು ಕೊಡ್ತಿರ್ತಾರಂಗಪ್ಪ, ಬೆಲೆ ಕೊಡ್ತಿರ್ತಾರಂಗ, ದೇವ್ರ ಕೆಲಸ ಕೊಟ್ಟಿರ್ತಾರೆ, ಮಾರ್ತಾ ಇದ್ದಾರೆ. ಆಯಮ್ಮ ನನಗೆ ಒಂದು ಟೊಮೆಟೊನ ಎಷ್ಟು ಚೆನ್ನಾಗಿ ಒರೆಸ್ಬಿಟ್ಟು ಸರಿ ಸಾಕು ತಗೋ ತಿನ್ನು ಅಂತ. ತಿರುಗಿ ಓದಬೇಕು. ಕೀರ್ತನೆ 97, 11, 12. ನೀತಿವಂತರಿಗೋಸ್ಕರ ಪ್ರಕಾಶವು, ಯಥಾರ್ಥ ಹೃದಯ ಉಳ್ಳವರಿಗೆ ಸಂತೋಷವು ಬಿತ್ತಲ್ಪಟ್ಟಿವೆ. ನೀತಿವಂತರೇ, ಯೆಹೋವನಲ್ಲಿ ಆನಂದಿಸಿರಿ, ಆತನ ಪರಿಶುದ್ಧ ನಾಮವನ್ನು ಕೊಂಡಾಡಿರಿ. ನಿಮ್ಮ ಆಸ್ತಿನಲ್ಲಿ ಕೊಂಡ ಸಂತೋಷ. ಹಾಗಾದರೆ ಕ್ಯಾರೆಕ್ಟರ್ ಆಫ್ ಎ ಪರ್ಸನ್ ಟು ಥ್ಯಾಂಕ್ ಗಾಡ್ ಯಾವ ಥರ ಇದೆ ಅಂದರೆ, ಅವನು ರಾಜನಂತಿರಬೇಕು. ಓನ್ಲಿ ಎ ಕಿಂಗ್ ಕ್ಯಾನ್ ಲಿವ್ ಬೀಯಿಂಗ್ ಎ ಪಾಪರ್ ಅಂತ ಬೈಬಲ್ನಲ್ಲಿ. ಈಸ್ ಎ ಪಾಪರ್ ಬಟ್ ಹೌ ಕ್ಯಾನ್ ಬಿ ಎ ಕಿಂಗ್. ಅದಕ್ಕೆ ಬೈಬಲಲ್ಲಿ ಕೆಲವು ಉಲ್ಟಾ ಮಾತಾಡ್ತಾರೆ. ನಿನ್ನ ಕಷ್ಟವನ್ನು, ಸಂಕಟವನ್ನು, ದುಃಖವನ್ನು, ಬಡತನವನ್ನು ಬಲ್ಲೇನೋ, ಆದರೂ ಶ್ರೀಮಂತ. ನಿಮ್ಮ ಕ್ಯಾರೆಕ್ಟರ್ ಒಳಗಡೆ ಹೆಂಗಿರ್ಬೇಕಂತೆ, ಕಿಂಗ್ ಓನ್ಲಿ ದೆನ್ ಯು ಕ್ಯಾನ್ ಸ್ಯಾಟಿಸ್ಫೈ. ಹಾಗಾದ್ರೆ ಕಿಂಗ್ ಕ್ಯಾರೆಕ್ಟರ್ ಏನಿತ್ತು, ರಾಜನ ಗುಣಲಕ್ಷಣಗಳೇನಿತ್ತು ಅಂದರೆ, ಅವನು ಮಧ್ಯಾಹ್ನದ ಸೂರ್ಯದಂತೆ ಮೋಡ ಇಲ್ದಿರ ಆಕಾಶದಲ್ಲಿ, ಮೋಡ ಇಲ್ದಿರ ಆಕಾಶದಲ್ಲಿ ಮಧ್ಯಾಹ್ನದ ಸೂರ್ಯದಂತೆ ರಾಜನಿರಬೇಕಾಗಿತ್ತು ಇಸ್ರಾಯೇಲ್ನಲ್ಲಿ. ಅವನು ಧರ್ಮಶಾಸ್ತ್ರನ ಕೈಯಾರೆ ಬರೆದು ಹೃದಯದಲ್ಲಿ ಅದನ್ನು ಬೈ ಹಾರ್ಟ್ ಮಾಡಿರಬೇಕಾಗಿತ್ತು. ಇಂಥವನು ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡ್ತಾನೆ. ನೀತಿಯ ವಸ್ತ್ರ, ಇನ್ನೊಂದು ರಕ್ಷಣೆ ಎಂಬ ವಸ್ತ್ರ. ಐಸಾಯ 61:10. ನಾನು ಯೆಹೋವನಲ್ಲಿ ಪ್ರಮಾಣವನ್ನು ನನ್ನ ಆತ್ಮವು ನನ್ನ ದೇವರಲ್ಲಿ ಹೀಗುವುದು. ವರನು ವಾಸಿಕವನ್ನು ಧರಿಸಿಕೊಳ್ಳುವಂತೆಯೂ ವಧುವು ತನ್ನನ್ನು ಆಭರಣಗಳಿಂದ ಅಲಂಕರಿಸಿಕೊಳ್ಳುವ ಹಾಗೂ ಆತನು ನನಗೆ ರಕ್ಷಣೆ ಎಂಬ ವಸ್ತ್ರವನ್ನು ಹೊಂದಿಸಿ ಧರ್ಮವೆಂಬ 2 ಕೊರಿಂಥ 9:15. 2 ಕೊರಿಂಥ 9:15. ವರ್ಣಿಸಲು ಅಶಕ್ಯವಾದ ದೇವರ ವರಕ್ಕಾಗಿ ಆತನಿಗೆ ಸ್ತೋತ್ರ. ಅದು ಎಷ್ಟೊಳ್ಳೆ ಮಾತದು. ಎಷ್ಟೊಂದು ವರ್ಗಳು ನಮ್ಮಲ್ಲಿದೆ, ಅದಕ್ಕೋಸ್ಕರ ತಂದೆ ದೇವರಿಗೆ ನಾವು ಸ್ತೋತ್ರ ಮಾಡ್ತೀವಿ. ಪ್ರಾವರ್ಬ್ಸ್ 35. ಪ್ರಾವರ್ಬ್ಸ್ 35.
ಜ್ಞಾನೋಕ್ತಿ 30 ಆಯಿತು. ತಂದೆ ಆದ ದೇವರೇ ಒಂದೆರಡು ಸತಿ ನನ್ನ ಹೊಡಿಯಕ್ಕೆ ಬಂದಿದ್ದಾರೆ, ಇಲ್ಲಿವರೆಗೂ ಬಂದಿದ್ದಾರೆ. ಆದರೆ ಮುಂದಕ್ಕೆ ಬಿಟ್ಟಿಲ್ಲ ದೇವದೂತ ಹೊಡಿಯಕ್ಕೆ ನನಗೆ. ಅಲ್ಲೇ ನಿಲ್ಲಿಸ್ಬಿಟ್ಟಿದ್ದಾರೆ ಅವನ್ನ. ಬಂದು ಅಲ್ಲೇ ನಿಂತ್ಕೊಂಡು ಆಮೇಲೆ ವಾಪಸ್ ಇನ್ನೊಂದು ಸತಿ ಬಂದಿದ್ದಾರೆ, ಪಂಚು ಹೊಡೆದ, ಬಟ್ ನಾನು ಸೇಫ್ ಆಗಿಬಿಟ್ಟೆ. ಸೊ ಆಲ್ವೇಸ್ ಗಾಡ್ ಈಸ್ ಅವರ್ ರೆಫ್ಯೂಜ್, ಈಸ್ ಅವರ್ ಶೀಲ್ಡ್. ನಮಗೆ ಗುರಾಣಿ ಆಗಿದ್ದಾರೆ. ಅದಕ್ಕೆ ನಾವು ಭಾಳ ಥ್ಯಾಂಕ್ಫುಲ್ ಆಗಿದ್ದೀವಿ. 91:11 ಕೀರ್ತನೆ 91:11. ದೂತರನ್ನ ನೋಡಿದ್ದೇನೆ, ಹುಳಿ ಇಲ್ದೇ ಇರೋ ರೊಟ್ಟಿ ಈಸ್ ಅ ಫುಡ್ ಆಫ್ ಏಂಜಲ್ಸ್. ಹುಳಿ ಇಲ್ದೇ ಇರೋ ರೊಟ್ಟಿ ಫುಡ್ ಆಫ್ ಏಂಜಲ್ಸ್. ಗಿದಿಯೋನು ದೇವದೂತನ ನೋಡಿ ಹುಳಿ ಇಲ್ದೇ ಇರೋ ರೊಟ್ಟಿನ ತಗೊಂಬಂದು ಏನು ಮಾಡ್ತಾರೆ, ಕೊಡ್ತಾರೆ. ಬಟ್ ಸತ್ತೋಗ್ಬಿಡ್ತೀನಿ ಅಂದ್ಕೊಳ್ತಾರೆ. ದೇವದೂತನ ನೋಡಿದ್ದಕ್ಕೆ ನಾನು ಸತ್ತೋಗ್ತೀನಿ. ಅವಾಗ ಹೇಳ್ತದೆ ದೇವದೂತ, ಹೆದರ್ಬೇಡ. ತಾಯಾದ ಮೇರಿ ಆ ದೇವದೂತನ ನೋಡಿ ಹೆದರು ಬಿಡ್ತಾರೆ. ಆವಾಗ ಫಿಯರ್ ನಾಟ್ ಮೇರಿ ಅಂತ ದೇವದೂತ, ಹೆದರ್ಬೇಡ. ಅಂಥ ದೊಡ್ಡ ದೇವದೂತರನ್ನ ನಮಗೆ ಕಾಯೋದಕ್ಕೆ ದೇವರ ಅಪ್ಪಣೆ ಮಾಡಿದ್ದಾರೆ ಅಂದರೆ, ನಾನು ಅದಕ್ಕೆ ಪ್ರೇಯರ್ ಮಾಡ್ಬೇಕಾದ್ರೆ ಐ ಥ್ಯಾಂಕ್ ಮೈ ಏಂಜಲ್ಸ್ ಆಲ್ಸೋ, ಮೈ ಗಾರ್ಡಿಯನ್ ಏಂಜಲ್ಸ್. ನೀವು ನನ್ನ ಕಾಪಾಡ್ಕೊಂಡು ನಡೆಸ್ತಿದ್ದೀರಪ್ಪ. ದೇವರು ನೀವು ನಿನ್ನ ಆಶೀರ್ವದಿಸಲಿ. ನನ್ನಂಥ ಮಣ್ಣು ಬೂದಿ ಧೂಳು ಅಡವಿಯ ಹುಲ್ಲಿಗೆ ಇಂಥ ದೊಡ್ಡ ದೇವದೂತರು ಕಾಪಾಡ್ತಿದ್ದಾರೆ ಅಂದರೆ ತುಂಬ ಆಶ್ಚರ್ಯ. ಬಟ್ ಐ ಆಮ್ ಗ್ರೇಟ್ಫುಲ್, ಥ್ಯಾಂಕ್ಫುಲ್ ಅಂತ ನಾವು ಹೇಳ್ತೀವಿ. ಕೊಲೆಸ 1:13. 1:13 ಪವರ್ ಆಫ್ ಡಾರ್ಕ್ನೆಸ್ ಇಂದ ನಮ್ಮನ್ನ ಯಾವ ಥರ ಟ್ರಾನ್ಸ್ಫಾರ್ಮ್ ಮಾಡಿದ್ದಾರೆ. ಕೊಲೆಸ 1:13. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಅದಕ್ಕಿಂತ ದೊಡ್ಡ ಆಶೀರ್ವಾದ ಎಂದು ಅನುಭವಿಸಲಿದ್ದು ನೋಡಿ. ಆತನನ್ನು ಆಶ್ರಯಿಸಿಕೊಂಡವರು ಎಷ್ಟೋ ಧನ್ಯರು. ಜಾನ್ 14:1. ಜಾನ್ 14:1. ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ದೇವರನ್ನು ನಂಬಿರಿ, ನನ್ನನ್ನೂ ನಂಬಿರಿ. ಎಷ್ಟು ಸಿಂಪಲ್ ಆಗಿ ಮಾತಾಡ್ತಾರೆ ನೋಡಿ ಕ್ರೈಸ್ಟ್. ಏನೇ ಕಷ್ಟ ಬರಲಿ ದೇವ್ರನ್ನ ನಂಬರಿ, ನನ್ನ ನಂಬರಿ. ಯೆಹೋವ ದೇವರು ಸೂರ್ಯನು ಗುರಾಣಿಯೂ ಆಗಿದ್ದಾನಲ್ಲ, ಯೆಹೋವನು ಕೃಪೆಯನ್ನು ಘನವನ್ನು ಅನುಗ್ರಹಿಸುವನು. ಆತನು ಸದ್ಭಕ್ತರಿಗೆ ಯಾವ ಶುಭವನ್ನು ಎಂಥದ್ದು ಒಳ್ಳೆಯದು ಅನ್ನೋದು ಯಾವುದು ಇದೆಯೋ ಅದನ್ನೆಲ್ಲ ನಮಗೆ ದಯಪಾಲಿಸಿದ್ದಾರೆ. ನೋಡಿ, ನಮಗೆ ಆಸೆ ಇದೆ, ಆದರೆ ಅತಿ ಆಸೆ ಇಲ್ಲ. ವಿ ಆರ್ ನಾಟ್ ಗ್ರೀಡಿ ಪೀಪಲ್. ನಮ್ಮ ಆಸೆಗಳು ಭಾಳ ಕಮ್ಮಿಯಾಗಿದೆ. ಸಿಕ್ಕಾಪಟ್ಟೆ ಆಸೆಗಳೇನಿಲ್ಲ ನಮಗೆ. ಇದು ಬರ್ತಾ ಇಲ್ಲ. ಬಿಕಾಸ್ ತಂದೆಯ ದೇವ್ರು ಆರಿಸ್ಕೊಂಡಿರೋಂಥ ಜನ ಅಲ್ವಾ ನಾವು. ಸೊ ವಿ ಆರ್ ಲೈಕ್ ದಟ್. ಎರಡನೇ ಥೆಸ್ಸಲೋನಿಕ 2ನೇ ಅಧ್ಯಾಯ 13ನೇ ವಚನ. 2 Thessalonians 2nd chapter 13th verse. ಎರಡನೇ 2:13. ಕರ್ತನಿಗೆ ಪ್ರಿಯವಾಗಿರುವ ಸಹೋದರರೇ, ನೀವು ಪವಿತ್ರಾತ್ಮನಿಂದ ಶುದ್ಧೀಕರಿಸಲ್ಪಟ್ಟವರಾಗಿ ಸತ್ಯದ ಮೇಲೆ ನಂಬಿಕೆಯನ್ನಿಟ್ಟು ರಕ್ಷಣೆಯನ್ನು ಪಡೆಯುವುದಕ್ಕಾಗಿ ದೇವರು ನಿಮ್ಮನ್ನು ಆದಿಯಿಂದ ಲೋಟ ನೀರು ಕೊಟ್ಟರೆ ನಾವೇನು ಹೇಳ್ತೀವಿ? ಥ್ಯಾಂಕ್ ಯು ಅಂತೀವಲ್ಲ. ಮತ್ತು ದೇವರು ನಮ್ಗೆ ಇಷ್ಟೆಲ್ಲ ಕೊಟ್ಟ ಮೇಲೆ ನಾವು ಥ್ಯಾಂಕ್ಸ್ ಹೇಳಲೇಬೇಕಾಗುತ್ತೆ. ಹೇಳ್ತಾ ಇದ್ದೀವಿ. ಕೊನೆಯದಾಗಿ ಫಿಲಿಪಿಯನ್ಸ್ 4 chapter 5th verse. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ. ನಿಮ್ಮ ಸೈರಣೆಯು ಎಲ್ಲಾ ಮನುಷ್ಯರಿಗೆ ಗೊತ್ತಾಗಲಿ, ಕರ್ತನು ಹತ್ತಿರವಾಗಿದ್ದಾನೆ. ಸೊ ಕರ್ತನಲ್ಲಿ ಪ್ರಿಯರೇ, ನೀತಿ ಸ್ವರೂಪನು, ಸರ್ವಶಕ್ತನು, ದೇವಾದಿ ದೇವನು ಆಗಿರೋ ತಂದೆಯ ದೇವರು ತನ್ನ ಮಗನ ಮುಖಾಂತರ ಬಂದಿರೋಂಥ ಎಲ್ಲ ದೇವ್ರ ಮಕ್ಳಿಗೂ, ಬೆಳಕಿನ ಮಕ್ಳಿಗೂ, ಸತ್ಯ ಮಕ್ಕಳನ್ನ ಆಶೀರ್ವದಿಸಲಿ, ನಮ್ಮನ್ನು ಕಾಪಾಡಲಿ,
ನಮ್ಮನ್ನು ನಡೆಸಲಿ. ದೇವ್ರ ನಾಮಕ್ಕೆ ಸ್ತೋತ್ರ. ಈ ಸಭೆಗೂ ನಾನು ಭಾಳ ಥ್ಯಾಂಕ್ಫುಲ್. ಕ್ರಿಸ್ಟಫರ್ ಬ್ರದರ್ಗೆ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್. ನನಗೆ ಚೇಂಜ್ ಕಳಿಸ್ಬಿಟ್ರು ರಶ್ಮಿ ಹತ್ರ. ಭಾಳ ನನಗೆ ಹೆಲ್ಪ್ ಆಗ್ತಾಯಿದೆ ಅದು. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಹಿಮ್ ಆ್ಯಂಡ್ ಥ್ಯಾಂಕ್ ಯು ಆಲ್.